ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಅವರಿಗೆ ದಯವಿಟ್ಟು ಈ ರೀತಿ ಎಲ್ಲರೂ ಸಹಾಯ ಮಾಡಿ ಅಂತ ನಮ್ಮಲ್ಲಿ ಕರೆಕರೆಯಿಂದ ಹಿಂದಿನಾ ಜೈ ಹಿಂದ್ ಜೈ ಕರ್ನಾಟಕ ಅವ್ರ ಹತ್ರ ಏನಾಗಬೇಕು ನಿಮಗೆ? ಹಿಂದಿ ಮಾತಾಡ್ತಾರ? ಹಿಂದಿನೇನು ಅವರು? ಹೆಸ್ರೇನು? ರೂಪ ರೂಪ. ಇವ್ರಿಗೆ ಏನಾಯ್ತಾನ ತಲೆಲ್ಲ ಆಡಿಸ್ತಾರೆ? ಅದು ಮೆಂಟಲ್ ಅಪ್ಸೆಟ್. ಅದು ಮೆಂಟಲ್ ಅಪ್ಸೆಟ್. ನಮಸ್ತೆ, ಎಲ್ಲ ಪ್ರೀತಿ ಬಂದಿದ್ದಾರೆ. ಈಗ ನಮ್ಮ ಆಶ್ರಮ ಕುರಿತು ನಮ್ಮ ಸೂರ್ಯ ಪೋಡು ಏನು ಆಸೆ ಇಟ್ಕೊಂಡು ಬಂದೆ ನೋಡ್ತಾ ಅಂದಿಟ್ಟಿದ್ರಾನ ನಿರ್ಧಾರಿಗೆ ಕೊಡ್ಬೇಕನ್ನೋ ಆಸೆ ನನಗೆ. ಹಾಗಾಗಿ ಎಲ್ಲಿಂದ ಬರ್ತಾರೆ? ಬುಳ್ಳಾಪುರ. ನೀವು ತಮ್ಮ? ನೀವು ಇಲ್ಲ ಬುಳ್ಳಾಪುರನೇ. ಪ್ರೀತಿಯ ವೀಕ್ಷಕರೇ, ಇವತ್ತು ನಮ್ಮ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಸೂರ್ಯ ಅವರು ಈ ನಮ್ಮ ನಿರಾಶ್ರಿತರ ಆಶ್ರಮಕ್ಕಾಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಮೊನ್ನೆ ಆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ನಮ್ಮ ಪ್ರಶಾಂತ್ ಅವರು ಕಾರಣ ಅದು. ಯಾಕಂದರೆ ಇದು ಸ್ವಲ್ಪ ಪರಿಚಯ ಇಲ್ಲ ಆಶ್ರಮ. ನಾವು ಕಷ್ಟದಿಂದ ಮಾಡ್ತಾ ಇದೀವಿ ಅಂತ ಅವರು ತಿಳ್ಕೊಂಡು ನಮ್ಮ ಈ ಆಶ್ರಮವನ್ನು ಪರಿಚಯ ಮಾಡ್ಬೋದು. ಇಲ್ಲಿ ಎಷ್ಟೋ ಅನಾಥ ಮಕ್ಕಳಿಗೆ ಒಂದು ಸಹಾಯ ಆಗಲಿ ಅಂತ ಒಂದು ತುಂಬ ಒಂದು ಒಳ್ಳೆ ಉಪಕಾರ ಮಾಡಿದ್ದಾರೆ. ಅವರಿಗೆ ನನ್ನ ಆತ್ಮೀಯಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೀನಿ. ಯಾಕಂದರೆ ವಿಡಿಯೋ ಅವ್ರು ಇನ್ಸ್ಟಾಗ್ರಾಮಲ್ಲಿ ಆ ವಿಡಿಯೋ ಹಾಕಿದ್ರಿಂದ ಇವತ್ತು ನಮ್ಮ ಸೂರ್ಯ ಈ ಅನಾಥ ಮಕ್ಕಳಿಗೆ ಒಂದು ಹೊತ್ತಿಗೆ ಊಟ ಕೊಡುವಂಥ ಒಂದು ಇದಾಯಿತು. ಹಾಗಾಗಿ ದಯವಿಟ್ಟು ಈ ರೀತಿ ನೀವು ಸಹ ಈ ಇಂಥ ಅನಾಥಾಶ್ರಮಗಳಿಗೆ ಸಹಾಯ ಮಾಡಿ ಮತ್ತು ನಿಮ್ಮಿಂದ ಆದಂಥ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ. ಯಾಕಂದರೆ ಇಲ್ಲಿ ಎಷ್ಟೋ ಜನ ನಿರಾಶ್ರಿತರಿದ್ದಾರೆ ಮತ್ತು ಇಲ್ಲಿ ಎಷ್ಟೋ ಜನ ಬೆಡ್ ಕೂಡ ಇದ್ದಾರೆ. ಅಂಥವರಿಗೆ ನಿಮ್ಮಿಂದ ಆದಂಥ ಒಂದು ಸಹಾಯ ಮಾಡಿ ಅಂತ ನಮ್ಮಲ್ಲಿ ನಾನು ಒಂದು ಆತ್ಮೀಯಪೂರ್ವಕವಾಗಿ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ನೋಡಿ, ಇಂಥ ವೃದ್ಧರು ನಮ್ಮ ಕಣ್ಣಿಗೆ ಕಾಣಲ್ಲ ಆ ಟೈಮಲ್ಲಿ. ನೋಡಿ ಹಿಂಗೆ ಎಲ್ಲೋ ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ಟು ಇವತ್ತು ಬಂದು ಮಾಡ್ತಿದ್ದಾರೆ. ತುಂಬ ನನಗೆ ಖುಷಿ ಆಯಿತು. ದಯವಿಟ್ಟು ದೇವರು ನಿಮ್ಮ ಆಯಿತು ಆರೋಗ್ಯ ಕೊಟ್ಟು ನಿಮ್ಮ ಕುಟುಂಬಕ್ಕೆ ದೇವರು ಒಂದು ಒಳ್ಳೆ ಆಶೀರ್ವಾದ. ಈ ಥರ ಅನಾಥ ಮಕ್ಕಳಿಗೆ ಇನ್ನೂ ಹೆಚ್ಚಾಗಿ ಸಹಾಯ ಮಾಡಿ ದೇವರು ತುಂಬ ಸಂತೋಷ. ಈಗಿನ ಸಮಾಜದಲ್ಲಿ ಹುಡುಗರು ಎಲ್ಲ ಕುಡ್ಕೊಂಡು ಮಜಾ ಮಾಡ್ಕೊಂಡು ಅಲ್ಲಿ ಪಾರ್ಟಿ ಅಂತ ಸುತ್ತಾಡ್ತಿರ್ಬೇಕಾದ್ರೆ ಈಗ ಒಳ್ಳೆ ಯುವಕರು ಬಂದು ನಾನು ಕಷ್ಟಪಟ್ಟು ದುಡ್ಡಲ್ಲಿ ಒಂದು ಕೂಡ್ಸಿಟ್ಕೊಂಡು ಮನೇಲಿ ಅವ್ರ ಅಪ್ಪ ಅಮ್ಮ ಹೇಳ್ಬಿಟ್ಟು ಒಂದು ಅಡುಗೆ ಮಾಡಿಸ್ಕೊಂಬಂದು ಆಗ್ತಾರಲ್ಲ, ಇದುವೇ ನಿಜವಾದ ಪ್ರೀತಿಯಿಂದ ಮಾಡ್ತಿರೋದು. ಇದೇ ಥರ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಇದ್ದರೆ ಈ ಥರ ಬರ್ತಡೇ ಇದೇ ಥರ ಆಚರಿಸ್ಕೊಳ್ಳಿ. 4 ಜನಕ್ಕೆ ಒಂದು ಒಳ್ಳೇದಾಗಲಿ. ಬರ್ತಡೇ ಸಹ ಸುಮ್ಮನೆ ಕುಡಿದು ತಿನ್ನಿಸ್ಕೊಂಡು ಮತ್ತು ಅವನ ಹತ್ರನೇ ಜಗಳ ಮಾಡಿ ಒಟ್ಟಿಗೆಲ್ಲ ಈ ಥರ ಮಾಡ್ಕೊತಿರಲ್ಲ, ಅಲ್ಲಲ್ಲೇ ಜಗಳ ಮಾಡ್ಕೊಳ್ಳೋದು ಮತ್ತು ಫ್ರೆಂಡ್ಶಿಪ್ ಹಾಳು ಮಾಡ್ಕೊಳ್ಳೋದು. ಈ ಥರ ಜನರಲ್ಲೆಲ್ಲ ಹುಡುಗರು ಸೇರ್ಕೊಂಡು ಈ ಥರ ಮಾಡ್ತಾರೆ. ತುಂಬ ಧನ್ಯವಾದಗಳು ಸೂರ್ಯ ಅವರಿಗೆ. ಇದೇ ಥರ ನೋಡಿದವರು ವಿಡಿಯೋನ ಶೇರ್ ಮಾಡಿ. ಈ ಆಶ್ರಮಕ್ಕೆ ತುಂಬ ಬೆಡ್ಡಲ್ಲೇ ಇದ್ದಾರೆ, ಮಲ್ಕೊಂಡಿದ್ದಾರೆ, ಡೈಪರ್ ಇದ್ದಾರೆ, ಖರ್ಚಿರುತ್ತೆ, ಇಂಥ ಕಷ್ಟದಲ್ಲಿದ್ದಾರೆ ಸುಮಾರು. ಇಂಥವರಿಗೆ ಹೆಲ್ಪ್ ಮಾಡಿ. ಬ್ರೈನ್ ಅಪ್ಸೆಟ್ ಆಗಿದ್ದವರು ಇದ್ದಾರೆ, ಕಷ್ಟ ಇದ್ದವರು ಇದ್ದಾರೆ, ವಯಸ್ಸಾಗಿದ್ದವರು ಇದ್ದಾರೆ. ಯಾರೇ ಏನಾಗಿದ್ರೆ ಅವ್ರಿಗೆ ಒಂದಷ್ಟು ಬಂದು ಹೆಲ್ಪ್ ಮಾಡಿ. ನಿಮ್ಮ ಕೈಯಲ್ಲೇ ಕೊಡಿಸ್ರೆ ಅವರಿಗೆ. ಅವ್ರು ದುಡ್ಡು ಕೊಡ್ಬೇಕಂತಲ್ಲ, ನೀವೇ ಬಂದು ಒಂದು ಹೊತ್ತು ಊಟ ಆಗಲಿಲ್ಲ ನಿಮ್ಮ ಕೈಯಿಂದ ಏನಾರು ಆಗುತ್ತೆ ನೀವೇ ನೋಡ್ಕೊಂಡು ಕೊಡ್ರಿ. ಯಾಕಂದರೆ ಸುಮಾರು ಕಷ್ಟ ಆಗುತ್ತೆ ವೃದ್ಧಾಶ್ರಮ ಮಾಡಿಸೋದಂದರೆ. ಇಂಥವ್ರು ಮಾಡ್ತಾಯಿದ್ರೆ ನಾವು ನಮ್ಮ ಕೈಯಲ್ಲಾಗಲ್ಲ. ನಮ್ಮ ಕೈಯಲ್ಲಾದಷ್ಟು ಸೇವೆ ಏನೋ ಅವರು ಗೊತ್ತೇ ಇಲ್ಲ ಇಷ್ಟು ದಿನ ನಮಗೆ ವೃದ್ಧಾಶ್ರಮ ಇರೋದಂತ. ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಪಾಪ ಅವರಿಗೆ ನಾನು ಓದಿಲ್ಲ ಏನಿಲ್ಲ, ಅವರಿಗೆ ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ. ನೆಟ್ಟು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಯಾವುದು ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ. 4 ಜನಕ್ಕೆ ತಲುಪಲಿ. ನಮ್ಮ ಹುಡುಗರೆಲ್ಲ ಇರ್ತಾರಲ್ಲ, ಇಂಥವ್ರೆಲ್ಲ ನಿಮ್ಮ ಎಷ್ಟು ಯುವಕರೇ ಸ್ವಲ್ಪ ಅವರಿಗೆ ಎಲ್ಲ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅವ್ರದ್ದು ಎಲ್ಲ ಕಡೆ ಶೇರ್ ಮಾಡಿ ಗೊತ್ತಾಗಿ 4 ಜನ ಹೆಲ್ಪ್ ಮಾಡಿದೆ. ಯಾಕಂದರೆ ಸುಮ್ಮನೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕೆಲವೊಂದು ಕಡೆ ಎಲ್ಲ ಸುತ್ತಾಡ್ತಾರೆ, ಅಲ್ಲೆಲ್ಲೇ ಊಟ ಹಾಕೋದಲ್ಲ. ಇಂಥ ಆಶ್ರಮ ಹುಡ್ಕೊಂಬಂದು ಹಾಕ್ರಿ. ಸುಮ್ಮನೆ ಅಲ್ಲಿ ಕುಡ್ದವ್ರ ಮಕ್ಕಳಿಗೆಲ್ಲ ಊಟ ಕೊಡೋದಲ್ಲ. ಕಷ್ಟ ಇದ್ದಾರೆ ಇಲ್ಲಿ ಬಂದು ಕೊಡಿ. 4 ಜನಕ್ಕೆ ಒಂದು ಒಳ್ಳೇದಾಗತ್ತೆ. ಇದೇ ಥರ ವಿಡಿಯೋ ನೋಡ್ಕೊಂಡು ಶೇರ್ ಮಾಡಿ ಇಂಥವ್ರನ್ನ ಬೆಳೆಸ್ರಿ. ಊಟ ಹಾಕ್ರಿ ಅಷ್ಟೇ. ಇವ್ರು ಮಾಡಿರ್ತಾರೆ ಸೇವೆಗೆ ತುಂಬ ಹೃದಯಪೂರ್ವ ಧನ್ಯವಾದಗಳು.